ತಮಿಳುನಾಡಿನಲ್ಲಿ ವಿಜಯ್, ಕರ್ನಾಟಕದಲ್ಲಿ ಯಶ್. ರಾಜ್ಯ ರಾಜಕಾರಣಕ್ಕೆ ರಾಕಿಂಗ್ ಸ್ಟಾರ್ ಎಂಟ್ರಿ ಕೊಡುತ್ತಾರಾ? ಯಶ್ ರಾಜಕೀಯಕ್ಕೆ ಬಂದ್ರೆ ಸಿಎಂ ಆಗುತ್ತಾರಾ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ಇತ್ತೀಚೆಗೆ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿರುವಂತಹದ್ದು ಅಂದ್ರೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಸ್ಟಾರ್ ನಟರು ಅಂತ ಯಾರ್ಯಾರು ಇದಾರೋ ಅವರೆಲ್ಲರೂ ಕೂಡ ರಾಜಕಾರಣಕ್ಕೆ ಬರುವಂತಹ ಮಾತುಗಳನ್ನ ಹೇಳ್ತಿರುವಂತಹದ್ದು. ಅಂದ್ರೆ ರಾಜಕೀಯಕ್ಕೆ ಬರುವಂತಹ ಒಂದು ಧ್ರುವೀಕರಣ ಆಗ್ತಿರುವಂತಹದ್ದು. ಅಂದ್ರೆ ನೀವು ಕಳೆದ ಸುಮಾರು 6 ತಿಂಗಳ ಹಿಂದೆ ನೀವು ನೋಡಿರ್ಬೋದು ತಮಿಳುನಾಡಿನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಯಿತು ಅಂತಂತೇಳಿ. ಅಲ್ಲಿ ತಮಿಳುನಾಡಿನ ಸೂಪರ್ ಸ್ಟಾರ್ ವಿಜಯ್ ಅವರು ರಾಜಕಾರಣಕ್ಕೆ ಬಂದರು. ಅದಾದ ನಂತರ ಟಿ.ವಿ.ಕೆ ಪಕ್ಷವನ್ನು ಕಟ್ಟಿದ್ರು. ಟಿ.ವಿ.ಕೆ ಪಕ್ಷದ ಮೂಲಕ ಅವರು ಈಗ ಪ್ರೆಸೆಂಟ್ CM ಕೂಡ ಆಗಿರುವಂತಹದ್ದು. ಅಂದರೆ ವಿಜಯ್ ಅವರು ಅಷ್ಟು ಈಸಿಯಾಗಿ ಏನು CM ಆಗಲಿಲ್ಲ. ಯಾಕೆಂತಂದ್ರೆ ಅವರು ಕೂಡ ಸುಮಾರು ಒಂದು 15 ವರ್ಷ 17 ವರ್ಷ ಅನಿಸುತ್ತೆ, 17 ವರ್ಷದಿಂದ ನಿರಂತರವಾಗಿ ಪ್ರಯತ್ನವನ್ನ ಪಡ್ತಲೇ ಇದ್ರು. ಇನ್ನು ಅವರ ತಂದೆ ಅದಕ್ಕೆ ಸಾಥ್ ಕೊಡ್ತಾ ಇದ್ರು. ಅಂದ್ರೆ ಅದೇ ರೀತಿಯಂತಂದ್ರೆ ಅವರು ರಾಜಕೀಯಕ್ಕೆ ಬರುವಂತಹ ಒಂದಷ್ಟು ಹಿಂಟ್ ಕೊಡುವಂತಹ ಸಿನಿಮಾ ಕಥೆಗಳನ್ನೇ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಅದು ಎಲ್ಲ ಒಂದ್ ಕಡೆ ವಿಜಯ್ ಅವರಿಗೆ ಪ್ಲಸ್ ಆಯಿತು. ಮತ್ತೆ ಅವರು ಅಲ್ಲಿನ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡಿದ್ರು, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ರು. ಸೊ ಅದು ಎಲ್ಲ ಒಂದ್ ಕಡೆ ವಿಜಯ್ ಅವರಿಗೆ ಕಾರಣ ಆಯಿತು. ಸೊ ಹಾಗಾಗಿ 17 ವರ್ಷಗಳ ಬಳಿಕ ಅವರು ಒಂದು ಸತತವಾಗಿ ಶ್ರಮವನ್ನ ಹಾಕಿ 17 ವರ್ಷಗಳ ಆದ ನಂತರ ಮೊನ್ನೆ ಅಷ್ಟೇ, ಅಂದರೆ ಸುಮಾರು 4-5 ತಿಂಗಳ ಹಿಂದೆ ಅಷ್ಟೇ ಅವರು ತಮಿಳುನಾಡಿನ CM ಆಗಿರುವಂತಹದ್ದು. ಈಗ ತಮಿಳುನಾಡಿನಲ್ಲಿ ವಿಜಯ್ ಅವರ ದರ್ಬಾರ್ ಕೂಡ ನಡೀತಾ ಇರುವಂತಹದ್ದು. ಆದ್ರೆ ಈಗ ಕರ್ನಾಟಕದಲ್ಲಿ ಒಂದು ಅದೇ ರೀತಿಯಾದಂತಹ ಒಂದು ಟ್ರೆಂಡ್ ಸೆಟ್ ಆಗ್ತಿರುವಂಥದ್ದು. ಈಗಾಗಲೇ ತಮಿಳುನಾಡಿನಲ್ಲಿ ವಿಜಯ್, ಕರ್ನಾಟಕದಲ್ಲಿ ದರ್ಶನ್, ಅದೇ ರೀತಿ ಯಶ್, ಈ ರೀತಿಯಾದಂತಹ ಹೆಸರುಗಳು, ಸಿನಿಮಾ ನಟರ ಹೆಸರುಗಳು ಕೂಡ ಈಗ ಕೇಳಿ ಬರ್ತಾರಂಥದ್ದು. ಒಂದು ಸಮಯದಲ್ಲಿ ಏನಾಗಿತ್ತು ಅಂತಂದ್ರೆ ಟಾಕ್ಸಿಕ್ ಬರೋದಕ್ಕಿಂತ ಮುಂಚಿತವಾಗಿ ಯಾವಾಗ ತಮಿಳುನಾಡಿನಲ್ಲಿ ವಿಜಯ್ CM ಆದ್ರೋ ಅದಾದ ನಂತರ ಕರ್ನಾಟಕದಲ್ಲಿ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಬೂಮ್ ಕ್ರಿಯೇಟ್ ಆಗ್ಬಿಡ್ತು. ಅದು ಯಾವ ರೀತಿ ಅಂತಂತಂದ್ರೆ, ದರ್ಶನ್ ಅವರು ಜೈಲಿಂದ ಹೊರಗಡೆ ಬಂದಾದ್ಮೇಲೆ ರಾಜಕೀಯ ಪಕ್ಷವನ್ನ ಕಟ್ತಾರೆ. ಸೊ ರಾಜಕೀಯವನ್ನ ಪಕ್ಷವನ್ನ ಕಟ್ಟಿ ಅವರು CM ಆಗ್ತಾರೆ, ಶಾಸಕರಾಗ್ತಾರೆ, ಸಚಿವರಾಗ್ತಾರೆ. ಈ ರೀತಿಯಾಗಿ ಒಂದಷ್ಟು ಚರ್ಚೆ ಕೂಡ ನಿರಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇತ್ತು. ಆದ್ರೆ ಈಗ ಸದ್ಯದ ಅಪ್ಡೇಟ್ ಏನಪ್ಪಾ ಅಂತಂತಂದ್ರೆ, ರಾಕಿಂಗ್ ಸ್ಟಾರ್ ಯಶ್ ಕೂಡ ರಾಜಕಾರಣಕ್ಕೆ ಬರುವಂತಹ ಒಂದು ಇಂಟನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಮುಂದೆ ನಾನು ರಾಜಕಾರಣಕ್ಕೆ ಬರ್ತೀನಿ ಅನ್ನೋ ಒಂದು ಅರ್ಥದಲ್ಲಿ, ಅಂದ್ರೆ ಅವರೆಲ್ಲೂ ಕೂಡ ನೇರವಾಗಿ ನಾನು ರಾಜಕೀಯಕ್ಕೆ ಬರ್ತೀನಿ, ಇದೇ ಪಕ್ಷದಿಂದ ಸ್ಪರ್ಧೆ ಮಾಡ್ತೀನಿ, ಇದೇ ಏನು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತೀನಿ, ಇದೇ ಪಕ್ಷಕ್ಕೆ ಸೇರ್ಕೊಳ್ತೀನಿ ಅಂತೇಳಿ ಎಲ್ಲೂ ಕೂಡ ಯಶ್ ಅವರು ಹೇಳಿಲ್ಲ. ಆದ್ರೆ ಮೊನ್ನೆ ನಡೆದಂತಹ ಒಂದು ಖಾಸಗಿ ವಾಹಿನಿಯ ಕಾರ್ಯಕ್ರಮದಲ್ಲಿ ಅವರು ಒಂದು ಹಿಂಟನ್ನು ಕೊಟ್ಟರು. ಅಂದ್ರೆ ರಾಜಕಾರಣಕ್ಕೆ ಯಾಕೆ ಬರಬಾರ್ದು, ರಾಜಕಾರಣಕ್ಕೆ ಬರುವಂತಹ ಒಂದು ಇಂಗಿತವನ್ನ ಅವರು ಯಶ್ ಅವರು ವ್ಯಕ್ತಪಡಿಸಿರುವಂಥದ್ದು. ಹಾಗಾದ್ರೆ ಯಶ್ ಅವರ ಹಾದಿ ಅಷ್ಟು ಸುಲಭನಾ ರಾಜಕಾರಣದಲ್ಲಿ ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಅಂದ್ರೆ ಸಿನಿಮಾದಲ್ಲಿ ಸಾಕಷ್ಟು ಯಶಸ್ಸನ್ನ ಅವರು ಗಳಿಸಿರಬಹುದು, ಅವರು ಅಂದುಕೊಂಡಂತಹ ರೀತಿಯಲ್ಲಿ ಅವರು ಈಗ ಬದುಕ್ತಾ ಇದ್ದಾರೆ. ಅಂದ್ರೆ ಕೆಲವೊಂದಷ್ಟು ಅವರ ಹಳೆ ವಿಡಿಯೋಗಳನ್ನ ನೋಡ್ತಾ ಇದ್ರೆ, ನಾನೇ ಯಾಕ್ರಿ ಒಬ್ರು ಅಕೌಂಟೆಂಟ್ ನಾನು ಇಟ್ಕೋಬಾರ್ದು, ಸೊ ನಾನು ಮುಂದೆ ಆ ರೀತಿ ಬೆಳಿತೀನಿ ಕಣ್ರಿ, ಇವತ್ತು ನಾವು ಚಿಕ್ಕವರಾಗಿರ್ತೀವಿ, ಮುಂದೆ ನಾವು ದೊಡ್ಡವರಾಗೇ ಆಗ್ತೀವಿ ಅನ್ನೋ ಒಂದಷ್ಟು ಮಾತುಗಳು, ಅವರು ಆಡಿರುವಂತಹ ಮಾತುಗಳು ಇವತ್ತು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವೈರಲ್ ಆಗ್ತಲೇ ಇರುವಂತಹದ್ದು. ಅಂದ್ರೆ ಅವರ ಕನಸು, ಅವರ ಏಮ್ ಇದೆಯಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಗುರಿಯನ್ನ ಇಟ್ಕೊಂಡಿದ್ರು. ಸೊ ಅವ್ರು ಏನ್ ಅಂದ್ಕೊಂಡ್ರು ಅದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಇವತ್ತು ಕೂಡ ಪ್ರೆಸೆಂಟ್. ಸೊ ಅಂದ್ರೆ ಇಡೀ ಕರ್ನಾಟಕದ ಒಂದು ಚಿತ್ರರಂಗ ಇದೆಯಲ್ಲ, ಅದು ಭಾರತ ದೇಶದಲ್ಲೇ ಮಾತನಾಡುವಂತಹ ಒಂದು ಪರಿಸ್ಥಿತಿಯನ್ನ ಯಶ್ ಅವರು ಮಾಡಿರುವಂಥದ್ದು. ಅಂದ್ರೆ ಬೇರೆ ಯಾವ ನಟರು ಮಾಡಿಲ್ವಾ ಅಂತ ಕೇಳ್ಬೋದು ನೀವು, ಖಂಡಿತವಾಗ್ಲೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಯಶ್ ಅವರ ಒಂದು ಸಾಧನೆ ಇದೆಯಲ್ಲ, ಕೇವಲ ಕಡಿಮೆ ಅವಧಿಯಲ್ಲಿ ಕಡಿಮೆ ಸಿನಿಮಾಗಳಲ್ಲೇ ಇಡೀ ಭಾರತೀಯ ಚಿತ್ರರಂಗವನ್ನೇ ಮುಟ್ಟುವಂತಹ ಒಂದು ಕೆಲಸವನ್ನ ಯಶ್ ಅವರು ಈಗ ಮಾಡ್ತಿರುವಂತಹದ್ದು. ಅದು ಯಾವ ರೀತಿ ಅಂತಂತಂದ್ರೆ, ಈಗ KGF ಸಿನಿಮಾ ಅಂತ ಎಕ್ಸಾಂಪಲ್ ತಗೊಳ್ಳಿ. KGF ಸಿನಿಮಾ ಕೇವಲ ಕರ್ನಾಟಕಕ್ಕೆ ಮಾತ್ರ ಅದು ಸೀಮಿತ ಆಗಿರಲಿಲ್ಲ, ಇಡೀ ಪ್ಯಾನ್ ಇಂಡಿಯಾ ಸಿನಿಮಾ. ಅಂದ್ರೆ ಇಡೀ ದೇಶದಲ್ಲೇ ಆ ಒಂದು
ಆ, ಚರ್ಚೆ ಮಾಡುವಂತಹ ಒಂದು ಸಿನಿಮಾ ಆಯಿತು. KGF 1 ಆಗಿರ್ಬೋದು, KGF 2 ಆಗಿರ್ಬೋದು. ಈಗ ಸದ್ಯಕ್ಕೆ ಟಾಕ್ಸಿಕ್ ಟಾಕ್ಸಿಕ್ ಸಿನಿಮಾ ಈಗಾಗಲೇ ಏನು ರಿಲೀಸ್ಗೆ ಸಿದ್ಧವಾಗಿರುವಂಥದ್ದು. ಅಂದರೆ ಯಾವಾಗ ಟಾಕ್ಸಿಕ್ ಬರುತ್ತೆ ಅಂತಂತೇಳಿ ಇಡೀ ಅವರ ಯಶ್ ಅಭಿಮಾನಿಗಳು, ಇಡೀ ದೇಶವೇ ಬಹಳ ಕುತೂಹಲದಿಂದ ಕಾಯ್ತಾ ಇರುವಂಥದ್ದು. ಸೊ ಇಂತಹ ಒಂದು ಸಂದರ್ಭದಲ್ಲಿ ಯಶ್ ಅವರು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಏನು ಆ ಖಾಸಗಿ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಶ್ ಅವರು ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ರು. ಸೊ ಅದರಲ್ಲಿ ಪ್ರಮುಖವಾಗಿರುವಂತಹದ್ದು ಯಶ್ ಅವರು ರಾಜಕೀಯಕ್ಕೆ ಬರ್ತಾರಾ ಅನ್ನೋದು ಅಲ್ಲೂ ಕೂಡ ಚರ್ಚೆ ಆಯಿತು. ಸೊ ಮುಂಬರುವಂತಹ ದಿನಗಳಲ್ಲಿ ಅಂದ್ರೆ ಈಗ ಅವ್ರು ಸದ್ಯಕ್ಕೆ ಏನಪ್ಪಾ ಅಂತಂದ್ರೆ ಸಿನಿಮಾಗಳನ್ನ ನಾನು ಮಾಡಬೇಕು, ಸಾಕಷ್ಟು ಕನಸನ್ನ ಕೂಡ ಇಟ್ಕೊಂಡಿದ್ದೀನಿ ನಾನು. ಅದೇ ರೀತಿಯಾದಂತಹ ಸಿನಿಮಾಗಳನ್ನ ಮಾಡಬೇಕು. ಸೊ ಹಾಗಾಗಿ ಸಿನಿಮಾಗೆ ಮೊದಲು ಪ್ರಿಯಾರಿಟಿ ಕೊಡ್ತೀನಿ. ಅದಾದ ನಂತರ ರಾಜಕೀಯಕ್ಕೆ ಬರೋದು ಬಿಡೋದು ಅದು ಮುಂದೆ ನೋಡೋಣ. ಸದ್ಯಕ್ಕಂತೂ ಅದರ ಬಗ್ಗೆ ನಾನೇನು ಯಾವುದೇ ರೀತಿಯಾದಂತಹ ಚಿಂತೆ ಮಾಡಿಲ್ಲ. ಆದ್ರೆ ಒಂದಲ್ಲ ಒಂದು ದಿನ ನಾನು ರಾಜಕಾರಣಕ್ಕೆ ಬಂದರೂ ಕೂಡ ಅಚ್ಚರಿ ಇಲ್ಲ ಅನ್ನೋ ಒಂದು ಅರ್ಥದಲ್ಲಿ ಯಶ್ ಅವರು ಕೂಡ ಮಾತನಾಡಿದ್ದಾರೆ. ಅಂದ್ರೆ ಯಶ್ ಅಂತಹ ಒಬ್ಬ ನಟ ರಾಜಕಾರಣಕ್ಕೆ ಬರಬೇಕು. ಯಾಕೆಂತಂದ್ರೆ ಯಶ್ ಆಗಿರ್ಬೋದು, ದರ್ಶನ್ ಆಗಿರ್ಬೋದು, ಸುದೀಪ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಧ್ರುವ ಸರ್ಜಾ ಆಗಿರ್ಬೋದು, ಇವರೆಲ್ಲರೂ ಕೂಡ ಒಂದಷ್ಟು ಗುರಿಗಳನ್ನ ಇಟ್ಕೊಂಡಿರುವಂಥವ್ರು. ಸೊ ಇಂತಹ ನಾಯಕರುಗಳು ಯಾಕೆ ಬರಬಾರ್ದು? ಯಾಕೆಂತಂದ್ರೆ ಈಗ ತಮಿಳುನಾಡಿನಲ್ಲಿ ವಿಜಯ್ ಅವರು ಏನು ಈಸಿಯಾಗಿ ಅವ್ರೇನು CM ಆಗಲಿಲ್ಲ. ಅವರೇನು ನೆನ್ನೆ ಮೊನ್ನೆ ಬಂದ್ಬಿಟ್ಟೇನು CM ಆಗಲಿಲ್ಲ. ಅವರು ಕೂಡ ಒಂದು 10 ರಿಂದ 15 ವರ್ಷ ಅವರು ಕೂಡ ಶ್ರಮ ಹಾಕಿದ್ದಾರೆ. ಅದಾದ ನಂತರ ಅವ್ರು CM ಆಗಿರುವಂಥದ್ದು. ಸೊ ಯಶ್ ಕೂಡ ಆ ಒಂದು ಕೆಪಾಸಿಟಿ ಖಂಡಿತವಾಗ್ಲೂ ಕೂಡ ಇದೆ. ಯಾಕೆಂತಂದ್ರೆ ಇವತ್ತಿಂದಲೇ ಅವರು ಗ್ರೌಂಡ್ ವರ್ಕ್ ಅನ್ನ ಮಾಡಲೇಬೇಕಾಗುತ್ತೆ. ಕೇವಲ ಮಂಡ್ಯ, ಮೈಸೂರು, ಮದ್ದೂರು, ಮಳವಳ್ಳಿ ಆ ಒಂದು ಭಾಗಕ್ಕೆ ಸೀಮಿತವಾಗದೆ ಇಡೀ ದೇಶಕ್ಕೆ, ಇಡೀ ಕರ್ನಾಟಕಕ್ಕೆ ಅವರು ಸೀಮಿತವಾಗುವಂತಹ ಒಬ್ಬ ನಟ ಆಗಬೇಕು. ಅಂದ್ರೆ ರಾಜ್ಕುಮಾರ್ ಅವರು ಹೇಗೆ ಇಡೀ ಕರ್ನಾಟಕಕ್ಕೆ ತನ್ನದೇ ಆದಂತಹ ಒಂದು ಕೊಡುಗೆಯನ್ನ ಕೊಟ್ಟರು, ಸೊ ಅದೇ ರೀತಿಯಾಗಿ ಅವರ ಅಂದ್ರೆ ಅವ್ರನ್ನ ರೀಚ್ ಮಾಡಬೇಕು ಅಥವಾ ಅವ್ರನ್ನ ಮುಟ್ಟಬೇಕು ಅಥವಾ ಅವ್ರ ರೀತಿ ಆಗ್ಬೇಕು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಯಾಕಂದ್ರೆ ಅವ್ರ ರೀತಿ ಆಗ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯನೇ ಇಲ್ಲ. ರಾಜ್ಕುಮಾರ್ ಅವರೇ, ಶಿವರಾಜ್ ಕುಮಾರ್ ಅವರೇ. ಸೊ ಇವತ್ತು ಕೂಡ ರಾಜ್ಕುಮಾರ್ ಅವರ ಹೆಸರುಗಳನ್ನ ತೆಗೆದುಕೊಳ್ಳೋದಕ್ಕೆ ಶಿವರಾಜ್ ಕುಮಾರ್ ಆಗಿರ್ಬೋದು, ರಾಘವೇಂದ್ರ ರಾಜ್ಕುಮಾರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಅಷ್ಟು ಅಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ತಂದೆ ಹೆಸರನ್ನ ಅವರೇ ತೆಗೆದುಕೊಳ್ಳಕ್ಕೆ ಭಯ ಪಡ್ತಾರೆ. ಯಾಕಂತಂದ್ರೆ ಅವ್ರ ತಂದೆ ಮಾಡಿರುವಂತಹ ಸಾಧನೆಗಳೇ ಬೇರೆ, ಇವರ ಸಾಧನೆಗಳೇ ಬೇರೆ. ಸೊ ಹಾಗಾಗಿ ಆ ಇಶ್ಯೂಗೆ ನಾನು ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಚರ್ಚೆ ಮಾಡ್ತಿಲ್ಲ. ಆದರೆ ಯಶ್ ಮುಂಬರುವಂತಹ ದಿನಗಳಲ್ಲಿ CM ಆಗ್ತಾರ, ಕರ್ನಾಟಕದ CM ಆಗ್ಬೋದು, ಯಾಕೆ ಆಗಬಾರ್ದು? ಆದ್ರೂ ಒಳ್ಳೇದಲ್ವಾ? ಯಾಕೆಂತಂದ್ರೆ ಅಂತಹ ಒಬ್ಬ ಪ್ರತಿಭಾನ್ವಿತ ನಟರು ರಾಜಕಾರಣಕ್ಕೆ ಬರೋದ್ರಿಂದ ಎಲ್ಲ ಒಂದ್ ಕಡೆ ಇವತ್ತಿನ ರಾಜಕೀಯ ಕಂಪ್ಲೀಟ್ ಆಗಿ ಕಲುಷಿತವಾಗಿ ಹೋಗ್ಬಿಟ್ಟಿದೆ. ಸೊ ಈ ರಾಜಕಾರಣವನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಮುಂಬರುವಂತಹ ದಿನಗಳಲ್ಲಿ ಜನ ಸಾಯೋದಂತೂ ಪಕ್ಕ. ಯಾಕೆಂತಂದ್ರೆ ಇವತ್ತಿನ ಎಲ್ಲಾ ಏನು ಮೂಲಭೂತ ಸೌಕರ್ಯಗಳು ಎಲ್ಲವೂ ಕೂಡ ಗಗನಕ್ಕೇರಿರುವಂತಹದ್ದು. ಅಂದ್ರೆ ಇವತ್ತು ಒಂದು ಹೋಟೆಲ್‌ಗೆ ಹೋದ್ರೆ ಸಾಕು, ಅಲ್ಲಿ ಒಂದು ₹100, ₹150, ಆ ₹100 ಮೇಲೇನೆ ಎಲ್ಲ ಒಂದು ತಿಂಡಿ ತಿನಿಸು ಆ ರೀತಿಯಾದಂತಹ ಒಂದು ಪರಿಸ್ಥಿತಿ ಈಗ ನಿರ್ಮಾಣ ಆಗೈತೆ. ಈ ಹಿಂದೆ ₹20 ಇತ್ತು ಮಸಾಲ ದೋಸೆ, ₹30 ಇತ್ತು ಮಸಾಲ ದೋಸೆ. ಇವತ್ತು ₹100, ₹150, ₹200 ಹಿಂಗೆಲ್ಲ ಆಗಿದೆ. ಟಾಪ್ ಹೋಟ್ಲ್‌ಗೆ ಹೋಗ್ಬಿಟ್ರಂತಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಸೊ ಇಂತಹ ಒಂದು ಪರಿಸ್ಥಿತಿ ಜನರು ಎದುರಿಸ್ತಾ ಇರ್ತಾರೆ. ಸೊ ಹಾಗಾಗಿ ಒಬ್ಬ ಸಮರ್ಥವಾದಂತಹ ಒಬ್ಬ ನಾಯಕರು ಬೇಕಾಗಿರುವಂಥದ್ದು. ಈಗ ಯಶ್ ಆ ರೀತಿಯಾದಂತಹ ಒಬ್ಬ ನಾಯಕ ಆಗ್ತಾನ? ಕರ್ನಾಟಕದ CM ಆಗ್ತಾರಾ? ಅನ್ನೋದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ಕರ್ನಾಟಕ. ಥ್ಯಾಂಕ್ ಯು.